ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರು, ಈ ರಾಶಿಗೆ ಅಧಿಪತಿ ಗ್ರಹ ಯಾರು ಅಂದ್ರೆ ಬುಧ ಗ್ರಹ ಆಗ್ತಾನೆ. ಈ ರಾಶಿಯವರ ಫಲ ಹೇಗಿದೆ ಈ ವರ್ಷ ಅಂತ ಹೇಳೋದಾದ್ರೆ ನೋಡಿ, ನಿಮ್ಮ ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಶನಿ ಗ್ರಹ ಇದ್ದಾನೆ. ಆದ್ರಿಂದ ಎಲ್ಲ ವ್ಯಾಪಾರ ವ್ಯವಹಾರಗಳು ಕೂಡ ಸಮಸ್ಯೆಗಳಿಗೆ ಒಳಗಾಗ್ತಾ ಇದೆ. ಈಗಾಗುವಂತ ಕೆಲಸ ಇನ್ನು 15 ದಿನ, ತಿಂಗಳಾದ್ರೂ ಕೆಲಸ ಮುಗಿತಾ ಇಲ್ಲ. ಬರೀ ತಿಂಗಳಾಯ್ತಾ? ಇಲ್ಲ, 3 ತಿಂಗಳು, 6 ತಿಂಗಳು, ವರ್ಷಗಳು ಮುಂದಕ್ಕೆ ಹೋಗ್ತಾ ಇದೆ. ಆದ್ರೂ ನಿಮ್ಮ ಕೆಲಸಗಳೆಲ್ಲ ಹಾಗೆ ಪೆಂಡಿಂಗ್ ಅಲ್ಲಿ ಇರುವಂಥದ್ದು. ಯಾವುದು ಕೆಲಸಗಳು ಆಗ್ತಾ ಇಲ್ಲ. ಹೋಗ್ಲಿ ಇಷ್ಟೇನಾ? ಖಂಡಿತ ಇಲ್ಲ. ಸುಮ್ಮನೆ ಇದ್ರೂ ಕೂಡ ಬೇರೆಯವ್ರು ನಿಮ್ಮ ಮೇಲೆ ಜಗಳಕ್ಕೆ ಬರುವಂಥದ್ದು, ನಿಮ್ಮಲ್ಲಿ ತಪ್ಪು ಹುಡುಕುವಂಥದ್ದು, ಜನಗಳಿಂದ ಮನಸ್ತಾಪ ಆಗುವಂಥದ್ದು, ಮತ್ತೆ ಅಪಮಾನಗಳು ಆಗುವಂಥದ್ದು. ನಿಮಗೆ ಈ ರೀತಿ ಸಮಸ್ಯೆಗಳು, ಈ ರೀತಿ ಗ್ರಹ ದೋಷಗಳು ನಿಮಗೆ ಕಾಡ್ತಾ ಇದೆ. ಮತ್ತೆ ಅದೇ ರೀತಿ ವ್ಯಯಸ್ಥಾನದಲ್ಲಿ ಕೇತು. ಇಷ್ಟೇನಾ? ಇಲ್ಲ, ಒಂದಾದ್ಮೇಲೆ ಒಂದು ಕುಟುಂಬದಲ್ಲಿ ಖರ್ಚಾಗ್ತಾ ಇದೆ, ಒಂದಾದ್ಮೇಲೆ ಒಂದು ಸಮಸ್ಯೆ ಆಗುವಂಥದ್ದು. ವ್ಯಯಸ್ಥಾನದಲ್ಲಿ ಕೇತು ಇದ್ದಾನೆ ಅಂದ್ರೆ ಇವತ್ತು ನಿಮ್ಮ ಆರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಇನ್ನೊಂದೇ ವಾರ 15 ದಿನ ಕಳ್ಕೊಂಡು ತಿರ್ಗಾ ನಿಮ್ಮ ಮನೆಯವ್ರಿಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಸರಿ, ಅವರು ಸುಧಾರಿಸು ಅಂತ ಹೇಳಿದ್ರೆ ಮತ್ತೆ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ. ಹೋಗ್ಲಿ, ಅವರು ಸುಧಾರಿಸು ಅಂದ್ರೆ ತಂದೆ ತಾಯಿಗಳಿಗೆ ಸಮಸ್ಯೆ. ಈ ರೀತಿ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಆರೋಗ್ಯದಲ್ಲಿರ್ಬೋದು, ಬೇರೆ ವಿಚಾರದಲ್ಲಿರ್ಬೋದು. ನಿಮಗೆ 1 ವರ್ಷದಿಂದ ಸತತವಾಗಿ ಸಮಸ್ಯೆಗಳು ಕಾಡ್ತಾನೆ ಇದೆ. ಇಷ್ಟಾದ್ರೂ ಕೂಡ ಅಟ್ಲೀಸ್ಟ್ ಏನಾದ್ರೂ ನಿಮ್ಗೆ ಉದ್ಯೋಗದಲ್ಲ ಸರಿ ಹೋಗುತ್ತಾ? ಖಂಡಿತ ದಶಮ ಸ್ಥಾನದಲ್ಲಿ ಗುರು ಇದ್ದಾನೆ. ಉದ್ಯೋಗದಲ್ಲೂ ಕೂಡ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಖಂಡಿತವಾಗಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜೂನ್ ತಿಂಗಳು ಅಂದ್ರೆ ಮೇ ತಿಂಗಳು ಕಳೆದ, ಮೇ 24ನೇ ತಾರೀಕು ಕಳೆದ ಮೇಲೆ ಪುನಃ ಗುರುಗ್ರಹ ಕಟಕ ರಾಶಿಗೆ ಉಚ್ಚ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಆದ್ರಿಂದ ನಿಮ್ಮ ಸಮಸ್ಯೆಗಳು ಇದುವಾರ ತನಕ ಏನೇನು ಅನುಭವಿಸ್ತಾ ಇದ್ದೀರಾ ಅದೆಲ್ಲ ಕ್ರಮೇಣ ಒಂದೊಂದೇ ದೂರ ಆಗುವಂತ ಸಮಯ, ಸುಸಮಯ ನಿಮಗೆ ಹುಡ್ಕೊಂಡ್ ಬರ್ತಾ ಇದೆ. ಒಳ್ಳೆ ಸಮಯ ನಿಮಗೆ ಹತ್ರ ಬರ್ತಾ ಇದೆ. ಈ ಮೇ ತಿಂಗಳು ಕಳೆದ ನಂತರ ಜೂನ್ ತಿಂಗಳಿಂದ ಖಂಡಿತವಾಗಿ ನಿಮಗೆ ಧನ ಲಾಭ ಆಗುವಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಕುಟುಂಬದಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸಿಗುವಂಥದ್ದು. ಈ ರೀತಿಯಾಗಿ ಎಲ್ಲ ರೀತಿ ಶುಭ ಯೋಗಗಳು. ಅಷ್ಟೇ ಅಲ್ಲ, ಉದ್ಯೋಗದಲ್ಲಿ ಬಡ್ತಿ ಆಗುವಂಥದ್ದು. ಯಾರು ಈ ರಾಶಿಯವರು ಇರ್ತಾರೋ ಅವ್ರಿಗೆ ಪ್ರಮೋಷನ್ ಆಗುವಂಥದ್ದು, ಮತ್ತೆ ಹಣಕಾಸು ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ಆಗುವಂಥದ್ದು. ಮತ್ತೆ ನೀವು ಇಷ್ಟು ದಿನ ಏನು ವ್ಯಾಪಾರ ವ್ಯವಹಾರಕ್ಕೆ ಓಡಾಡಿದ್ದೀರಾ ಅದೆಲ್ಲ ಒಳ್ಳೆ ಲಾಭವನ್ನು ತಂದು ಕೊಡುವಂತ ಒಂದು ಒಳ್ಳೆ ಸಮಯ ಆಗಿರುತ್ತೆ. ಆದರೆ ಈ ರಾಶಿಯವರು ಪಾಲನೆ ಮಾಡಬೇಕಾಗಿರುವಂಥದ್ದು ಪ್ರಮುಖವಾಗಿ ಏನು ಅಂತ ಅಂದ್ರೆ ನೋಡಿ, ಸಪ್ತಮದಲ್ಲಿ ಶನಿ ಗ್ರಹ ಇದ್ದಾನೆ. ಸೊ ಅದರಿಂದ ಲಕ್ಷ್ಮೀನಾರಾಯಣ ಆರಾಧನೆಯನ್ನ ಮಾಡಬೇಕು. ಒಂದು ವಿಷ್ಣುವಿನ ದೇವಸ್ಥಾನಕ್ಕೆ ತುಳಸಿ ದಳ ಮತ್ತೆ ಕಮಲದ ಹೂವು ಇವೆರಡನ್ನೂ ಕೂಡ ನೀವು ಕೊಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿದ್ದೇ ಆದರೆ ನಿಮ್ಮ ದಾಂಪತ್ಯದಲ್ಲಿ, ಕುಟುಂಬದಲ್ಲಿ ಏನು ಸಮಸ್ಯೆಗಳಿದೆ, ಮತ್ತೆ ನಿಮ್ಮ ವ್ಯವಹಾರದಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಅದೆಲ್ಲ ಖಂಡಿತವಾಗಿ ದೂರ ಆಗುತ್ತೆ. ಇದನ್ನ ಸತತವಾಗಿ 21 ವಾರಗಳು ಮಾಡಬೇಕು. 21 ಶುಕ್ರವಾರ ಅಥವಾ 21 ಬುಧವಾರ ನೀವು ಇದನ್ನ ಮಾಡಿದ್ದೇ ಆದರೆ ಖಂಡಿತ ಈ ವರ್ಷ ಪರ್ಯಂತ ನೀವು ಒಂದು ಒಳ್ಳೆ ಫಲವನ್ನ ಪಡಿತೀರ. ಅದೇ ರೀತಿಯಾಗಿ ಈ ಕನ್ಯಾ ರಾಶಿಯವರಿಗೆ ಯಾವ ಬಣ್ಣ ಚೆನ್ನಾಗಿ ಆಗ್ಬರುತ್ತೆ ಅಂದ್ರೆ ಪ್ರಮುಖವಾಗಿ ಈ ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣ ಚೆನ್ನಾಗಿ ಆಗ್ಬರುತ್ತೆ. ಅದ್ರ ಜೊತೆಗೆ ಕೇಸರಿ ಬಣ್ಣ, ಸ್ಯಾಫ್ರಾನ್ ಕಲರ್ ಕೂಡ ಇವ್ರಿಗೆ ಚೆನ್ನಾಗಿ ಆಗ್ಬರುತ್ತೆ. ಇವ್ರಿಗೆ ಆಗ್ಬರುವಂತ ಮತ್ತೊಂದು 3 ಸಂಖ್ಯೆ 5 ಮತ್ತೆ 6, 8 ಈ ಸಂಖ್ಯೆಗಳು ತುಂಬಾ ಚೆನ್ನಾಗಿ ಆಗ್ಬರುತ್ತದೆ. ಪ್ರಮುಖವಾಗಿ 5ನೇ ಸಂಖ್ಯೆ ಇವ್ರಿಗೆ ತುಂಬಾ ಚೆನ್ನಾಗಿ ಆಗ್ಬರುವಂತ ಸಂಖ್ಯೆ ಆಗಿದೆ. ಅದೇ ರೀತಿಯಾಗಿ ಈ ರಾಶಿಯವರು ಧರಿಸಬಹುದಾದಂತ ರತ್ನ ಯಾವುದು ಅಂತಂದ್ರೆ ಪಚ್ಚೆ, ಹಸಿರು ಬಣ್ಣದ ರತ್ನ ಆಗಿರುತ್ತೆ ಪಚ್ಚೆ ಅಂತ. ಇದನ್ನ ಧರಿಸಬಹುದು. ಇದನ್ನು ಧರಿಸೋದ್ರಿಂದ ಇವರಿಗೆ ಶುಭದಾಯಕವಾಗಿದೆ. ಈ ಸಂವತ್ಸರ ಪರ್ಯಂತ ಒಳ್ಳೆಯದಾಗಿ. ಧನ್ಯವಾದಗಳು.